ನಿಮ್ ಬೆಂಬಲಿಗರೆಲ್ಲ ನಿಮ್ಮ ಮಂತ್ರಿ ಮಾಡ್ಬೇಕು ಅಂತ ನಿಮ್ಮ ರಾಜ್ಯ ನಾಯಕರನ್ನೆಲ್ಲ ಭೇಟಿ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದು ಆಸೆ ಅನ್ನೋದು ಇರುತ್ತಲ್ಲ, ನಮ್ಮ ಕ್ಷೇತ್ರಕ್ಕೆ ಒಂದು ಸಿಗಬೇಕು. ಏನಂದ್ರೆ ವಿಜಯನಗರ ಜಿಲ್ಲೆಗೆ ಇವಾಗ ತನಕ ಒಂದು ಅವಕಾಶ ಸಿಕ್ಕಿಲ್ಲ, ಹೊಸ ಜಿಲ್ಲೆ ಆದಮೇಲೆ. ಹಾಗಾಗಿ ಒಂದು ಜಿಲ್ಲೆ ಪರ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದೀನ ಕೆಲಸ ಮಾಡಲಿಕ್ಕೆ ಈಸಿ. ಏನ್ ಸರ್ ಇವ್ರಿಗೆ ನಿಮ್ಗೆ ಯಾಕೆ ಮಿನಿಸ್ಟರ್ ಮಾಡ್ಬೇಕು ಅಂತ? ಏನಾದ್ರೆ ಒಂದು ಅವಕಾಶ, ಇದು ಸ್ಪೆಷಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗೆ, ಎರಡು ಅಖಂಡ ಬಳ್ಳಾರಿ ಹಳೆ ಜಿಲ್ಲೆಗೆ ಲಾಸ್ಟ್ ಒಂದು 2-3 ವರ್ಷದಿಂದ ಯಾರು ರೆಪ್ರೆಸೆಂಟೇಷನ್ ಇಲ್ಲ. ಯಾರು ಅದನ್ನೆಲ್ಲ ನಾಗೇಂದ್ರ ಸರ್ ಇದ್ರು, ಅದಾದ್ಮೇಲೆ ಯಾರು ಕಾಣಿಸ್ತಾ ಇಲ್ಲ. ಹಾಗಾಗಿ ನಾವು ಸ್ಥಳೀಯವಾಗಿ ಯಾರನ್ನ ಒಬ್ರು ಇದ್ರೆಗಿನ ಒಳ್ಳೇದು. ಇನ್ನೊಂದು ಲಾಸ್ಟ್ ಒಂದು 20-25 ವರ್ಷದಿಂದ ಒಂದು 4 ಎಲೆಕ್ಷನ್ಸ್ ಮಾಡಿ ಮತ್ತೆ 2 ಎಲೆಕ್ಷನ್ ಗೆದ್ದಿದ್ದೀನಿ, 2 ಎಲೆಕ್ಷನ್ ಸೋತಿದ್ದೀನಿ. ಹಾಗೆ ಅನುಭವ ಇರೋದ್ರಿಂದ ಒಂದು ಅವಕಾಶ ಮಾಡಿಕೊಟ್ರೆಗಿನ ನಮ್ಮ ಜಿಲ್ಲೆಗೆ ಒಳ್ಳೇದಾಗುತ್ತೆ, ನಮ್ಮ ಕ್ಷೇತ್ರ ಕೂಡ ಒಳ್ಳೇದಾಗುತ್ತೆ. ಡಿಮ್ಯಾಂಡ್ ಮಾಡಿದ್ರೆ ಹೇಳ್ಕೊಂಡಿದ್ದೀನಿ. ಹರಿಪ್ರಸಾದ್ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಮುಖ್ಯಮಂತ್ರಿಗಳಿಗೆ, ಅವ್ರಿಗೆಲ್ಲರಿಗೂ ಕೇಳ್ಕೊಂಡಿದ್ದೀನಿ. ಸಿದ್ದರಾಮಯ್ಯ ಸಾಹೇಬರು ಕೂಡ ಇವತ್ತು ಹೋಗ್ಬಿಟ್ಟು ಅವ್ರಿಗೂ ಕೇಳ್ಕೊಂಡು ಬರ್ತೀನಿ. ಇನ್ನು ಹೈಕಮಾಂಡ್ಗೆ ಅವ್ರಿಗೆ ಬಿಟ್ಟಿದೆ, ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದೊಂದು ಡೆಲ್ಲಿಗೆ ಹೋಗೋ ಪ್ಲಾನ್ ಸರ್. ಡೆಲ್ಲಿಗೆ ಲಾಸ್ಟ್ ಟೈಮ್ ಹೋಗಿದ್ರೆ ಸರ್, ಡೆಲ್ಲಿಗೆ ಹೋಗೋ ಪ್ಲಾನ್ ಇದೆ ಸರ್. ಲಾಸ್ಟ್ ಟೈಮ್ ಏನು ಡೆಲ್ಲಿಗೇನು ಹೋಗಿಲ್ಲ ನಾನು. ಬಟ್ ಏನಂದರೆ ಹೈಕಮಾಂಡ್ನಿಂದ ಏನಂದರೆ ನಮ್ಮ ಕುಟುಂಬ ಮುಂಚಿನಿಂದ ಕಾಂಗ್ರೆಸ್ನಲ್ಲಿ ಇರೋದು, ಅವ್ರು ಬರ್ತಿದೆ. ಲಾಸ್ಟ್ ಒಂದು 50 ವರ್ಷದಿಂದ ನಾವು ಕಾಂಗ್ರೆಸ್ನಲ್ಲೇ ಇದ್ದೀವಿ. ಹಾಗಾಗಿ ಕಾಂಗ್ರೆಸ್ಗೂ ಒಂದು ಬೆಳೆಸಲಿಕ್ಕೆ ಒಂದು ಅವಕಾಶ ಆಗುತ್ತೆ, ಪ್ಲಸ್ ಕ್ಷೇತ್ರ ಕೂಡ ಡೆವಲಪ್ಮೆಂಟ್ ಮಾಡಲಿಕ್ಕೆ. ಸಮುದಾಯದಲ್ಲಿ ಪ್ರಬಲ ಆಕಾಂಕ್ಷೆಗಳಿದೆ ಸರ್. ಯಾಕಂದ್ರೆ ಬೇಳೂರು ಆ ಕಡೆ ಮುರುಗಂಗರಪ್ಪ ಅವರು, ಡಿ ಕೆ ಸಾಹೇಬ್ರೆಲ್ಲ ಇದ್ದಾರೆ. ಅವ್ರ ನಡುವೆ ಹೆಂಗೆ ಸರ್ ಲೆಕ್ಕಾಚಾರಗಳೆಲ್ಲ ಆಗ್ಬೋದು ನಿಮಗೆ? ಇವಾಗ ನಾವೆಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಗೆದ್ದಿರೋದು, ನಾನಾಗಲಿ, ಮಾರಿಕೆ ಗುತ್ತದಾರ ಆಗಲಿ, ಇವರೆಲ್ಲ ನಾವು ಗೆದ್ದಿರೋದೊಂದು ಜನರ ಬೆಂಬಲದಿಂದ, ಜಾತಿ ಮೇಲೆ ನಾವು ಗೆದ್ದಿಲ್ಲ. ಹಾಗಾಗಿ ಒಂದು ಅವಕಾಶ ಮಾಡಿಕೊಟ್ರಿಗಿನ ನಾವು ಜನಕ್ಕೆ ಒಂದು ಸೇವೆ ಮಾಡಲಿಕ್ಕಾಗುತ್ತೆ. ನಾನು ಕೇಳ್ತಾ ಇರೋದು ಮುಖ್ಯವಾಗಿ ನಮ್ಮ ವಿಜಯನಗರ ಜಿಲ್ಲೆ ಹೊಸ ಜಿಲ್ಲೆ ಆಗಿದೆ, ಭಾಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡುವ ಇದ್ದಾವೆ. ಹಾಗಾಗಿ ಇದಕ್ಕಂದ್ರೆ ಭಾಳಷ್ಟು ಹಿಂದುಳಿದಿರೋ ಕ್ಷೇತ್ರ ಎಲ್ಲ ಕಂಪ್ಲೀಟ್ ಹರಪನಹಳ್ಳಿ, ಹಳಗ್ಲಿ, ಹಗರಿಬೊಮ್ಮನಹಳ್ಳಿ, ಕೂಡ್ಲಿಗಿ, ಕೊಟ್ಟೂರು, ಹೊಸಪೇಟೆ ಎಲ್ಲ ಭಾಳ ಹಿಂದುಳಿದ ಕ್ಷೇತ್ರ. ನೀರಾವರಿ ಆಗಿಲ್ಲ ಇವಾಗ ತನಕ. ಅವೆಲ್ಲ ನೀರಾವರಿ ಪ್ರದೇಶಗಳು ಮಾಡಬೇಕಾಗಿದೆ. ಹಾಗೆ ಭಾಳಷ್ಟು ಇವಾಗ ನಮ್ಮ ಬಳ್ಳಾರಿ ಜಿಲ್ಲೆಗಂತೂ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಎಲ್ಲ ನೀರಾವರಿ ತೊಗೊಂಡ್ರೆ ಕಂಪ್ಲಿ, ಕುರುಗೋಡು, ಸಿರುಗುಪ್ಪ, ಬಳ್ಳಾರಿ ಇವೆಲ್ಲ ನೀರಾವರಿ ಕ್ಷೇತ್ರಗಳು. ಮತ್ತು ಅದ್ರ ಜೊತೆಗೆ ಸಂಡೂರು, ಮೈನಿಂಗ್ ಎಲ್ಲ ಇರೋದೆಲ್ಲ ಬಳ್ಳಾರಿನಲ್ಲೇ. ಬಟ್ ನಮ್ಮ ಭಾಗಕ್ಕೆ ಏನೂ ಅಭಿವೃದ್ಧಿ ಆಗಿಲ್ಲ. ಒಂದು ಅವಕಾಶ ಈ ಸಾರಿ ಒಂದು ನಮ್ಮ ವಿಜಯನಗರ ಜಿಲ್ಲೆ ಕೊಟ್ಟರೆ ಜಿಲ್ಲೆ ಅಭಿವೃದ್ಧಿ ಪಡಿಸ್ಬೋದು ಅನ್ನೋದು ನನಗೆ ವಿಶ್ವಾಸ ಇದೆ. ನಾನು ಜಾತಿ ಮೇಲೆ ಕೇಳ್ತಾ ಇಲ್ಲ, ಬಟ್ ಐ ಆಮ್ ಆಸ್ಕಿಂಗ್ ಆನ್ ನಮ್ಮ ಜಿಲ್ಲೆ ಪರ. ಲೋಕಾಲಿಟಿ. ಎಸ್.